ಹಳ್ಳಿ ಸ್ಟೈಲಲ್ಲಿ ಅಂದರೆ ವಿಲೇಜ್ ಸ್ಟೈಲಲ್ಲಿ ಸಿಂಪಲ್ಲಾಗಿ ಚಿಕನ್ ಒಂದು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಪಟಾಪಟ ಅಂತ ಆಗುತ್ತೆ. ಒಂದು 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಫಸ್ಟು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಬೇಕಾಗುತ್ತೆ. ಬೇಕಾದರೆ ನೀವು ತುಪ್ಪ ಬೇಕಾದರೆ ಹಾಕೋಬೋದು, ಆದರೆ ಎಣ್ಣೆಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಈರುಳ್ಳಿನ ಸ್ವಲ್ಪ ನಾವು ಬಾಡಿಸ್ಕೋಬೇಕಾಗುತ್ತೆ. 15 ನಿಮಿಷದಲ್ಲಿ ಯಾರಾದ್ರು ಮನೆಗೆ ಬರ್ತಾರೆ ಅಂದರೆ ಪಟ್ಟನಂಗೆ ಈ ರೀತಿ ಸಾಂಬಾರು ಮಾಡ್ಕೋಬೋದು. ತುಂಬ ಕಷ್ಟ ಅನಿಸಲ್ಲ. ಹಾಗೂ ಸಿಂಪಲ್ ಐಟಮ್ಗಳು ಉಪಯೋಗಿಸಿರುವಂಥದ್ದು. ಮತ್ತು ಮನೆಯಲ್ಲಿ ನಾವಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿರುವಂಥದ್ದು. ಯಾವುದೇ ಪೌಡ್ರುಗಳನ್ನು ಅಂದರೆ ಆರ್ಟಿಫಿಷಿಯಲ್ ಪೌಡ್ರು, ಚಿಕನ್ ಮಸಾಲ, ಗರಂ ಮಸಾಲ ಆ ಥರದ್ದೇನು ಹಾಕ್ತಾಯಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ಮಸಾಲೆಗಳನ್ನು ಹುರ್ಕೊಂಡು ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಘಮ ಘಮ ಅಂತ ಪರಿಮಳ ಕೂಡ ಬರ್ತಾಯಿದೆ. ಇದಕ್ಕೆ ನಾವು ಡೈರೆಕ್ಟಾಗಿ ತೊಳೆದಿರುವಂಥ ಚಿಕನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಸಣ್ಣ ಪೀಸ್ ಬೇಕಾದರೆ ಮಾಡ್ಕೋಬೋದು. ಒಂದು ಅರ್ಧ ಕೆಜಿಯಷ್ಟು ಚಿಕನ್ನ ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಡೈರೆಕ್ಟಲ್ಲಿ ಚಿಕನ್ನೇ ಹಾಕಬೇಕು. ನಂತರದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಹಾಕೋಬೋದು. ನಂತರದಲ್ಲಿ ನೋಡೋಣ. ನಂತರದಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಚೆನ್ನಾಗಿ ಬೇಯುತ್ತೆ ಮತ್ತು ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಚಿಕನ್ ಬೇಯುವಾಗ ಅರಿಶಿನ ಪುಡಿ ಹಾಕೋದ್ರಿಂದ. ಅದರಿಂದ ನೋಡಿ, ಅರಿಶಿನ ಹಾಕಿದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಬೇಕಾಗುತ್ತೆ. ಯಾಕಂದರೆ ಈಗ ಬೇಯುತ್ತಿರೋದ್ರಿಂದ ಚೆನ್ನಾಗಿ ಚಿಕನ್ ಉಪ್ಪು ಇಟ್ಕೊಳ್ಳುತ್ತೆ. ಆದ್ದರಿಂದ ನೋಡಿ, ಅರಿಶಿನ ಪೌಡ್ರ್ ಹಾಕಿದ್ಮೇಲೆ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೀವಿಲ್ಲಿ ಜೊತೆಗೆ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಬೇಕಾದ್ರೆ ಹಾಕ್ಬೋದು. ಅಂದರೆ ತುಂಬ ಚೆನ್ನಾಗಿ ಖಾರವಾಗಿ ಬರುತ್ತೆ. ಆದರೆ ಮನೆಯಲ್ಲೇ ಮಾಡಿರುವಂಥ ಕಾಳು ಮೆಣಸಿನ ಪೌಡ್ರ್ ಇದ್ರೆ ಹಾಕಿ, ಚೆನ್ನಾಗಿರುತ್ತೆ. ಅಂಗಡಿಯಿಂದ ಏನೂ ಹಾಕಿಲ್ಲ, ಯಾಕಂದರೆ ಇಲ್ಲಿ ವಿಲೇಜ್ ಸ್ಟೈಲ್ ಮಾಡ್ತಿರೋದ್ರಿಂದ ಮನೆಯಲ್ಲೇ ಮಾಡಿರುವಂಥದ್ದು ಎಲ್ಲನೂ ಕೂಡ. ಖಾರ ಪುಡಿದು ಕೂಡ ನಾನು ಅಂದರೆ ಮೆಣಸಿನ್ಕಾಯಿ ಹಾಕಬೇಕು. ಇಲ್ಲಿ ನಾನು ಪುಡಿ ಮಾಡಿಸಿದ್ನಲ್ಲ, ಆದ್ದರಿಂದ ನಾನು ಖಾರದ ಪುಡಿನೇ ಹಾಕಿದ್ದೀನಿ. ನಂತರದಲ್ಲಿ ತೋರಿಸ್ತೀನಿ ಹೇಗೆ ಹಾಕ್ತೆ ಅಂತೇಳಿ. ಇಲ್ಲಿ ನೋಡಿ, 1-2 ಚಮಚದಷ್ಟು ನೀರನ್ನು ಹಾಕಿದ್ದೀನಿ. ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲದೇ ಇದ್ದರೂ ನಡೆಯುತ್ತೆ. ನಂತರ ಮುಚ್ಚಳ ಮುಚ್ಚಿ 3 ವಿಸಲ್ ಇದನ್ನು ಕೂಗಿಸ್ಕೊಂಡ್ಬರ್ತೀನಿ. ನಂತರ ಇಲ್ಲಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು. ಸಿಂಪಲ್ ಮಸಾಲೆ. ನೋಡಿ, ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಯಿತು ಅಂದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಗಡ್ಡೆ ತೊಗೊಳ್ಳಿ. ಅಂದರೆ ಬಿಡಿಸ್ಕೊಂಬಿಟ್ಟು ಸಿಪ್ಪೆ ತೆಗಿಬಾರ್ದು, ಸಿಪ್ಪೆ ಸಮೇತ ಹಾಕಬೇಕಾಗುತ್ತೆ. ಕೆಲವೊಬ್ಬರು ರುಚಿ ಚೆನ್ನಾಗಿ ಬರಲ್ಲ ಅಂತ ಸಿಪ್ಪೆ ತೆಗೆದು ಹಾಕ್ತಾರೆ. ಸಿಪ್ಪೆ ಸಮೇತ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ರುಚಿ. ನೋಡಿ, ಎಣ್ಣೆ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಜಜ್ಜಿ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು, ತೊಂದರೆ ಇಲ್ಲ. ನಂತರ ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ, ಪರಿಮಳ ಕೂಡ ಬರ್ತಾಯಿದೆ. ಜೊತೆಗೆ ಇದಕ್ಕೆ 1 ಅಥವಾ 1.5 ಚಮಚದಷ್ಟು ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ. ಅರ್ಧ ಕೆಜಿಗೆ 1.5 ಚಮಚದಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಒಟ್ಟಿಗೆ ಫ್ರೈ ಮಾಡ್ತಿದ್ದೀನಿ, ಬೇರೆ ಬೇರೆಯಾಗಿ ಮಾಡ್ತಾಯಿಲ್ಲ ಇಲ್ಲಿ. ಹಾಗೆ ಜೊತೆಗೆ ಇದಕ್ಕೆ 1 ಚಮಚದಷ್ಟು ಸೋಂಪನ್ನು ಹಾಕ್ತಾಯಿದ್ದೀನಿ. ಇದು ಸೋಂಪು ಸ್ವಲ್ಪ ಉಪ್ಪು ಸಾಲ್ಟಿ ಆಗಿದೆ, ಅಂದರೆ ಅಂಗಡಿಯಲ್ಲಿ ಇರ್ತಾರೆ ಪ್ಯಾಕೆಟ್ ಸಿಕ್ಕಿತ್ತು ಸೋಂಪು, ಅದರಿಂದ ಅದನ್ನೇ ಹಾಕ್ತಾಯಿದ್ದೀನಿ ನಾನು. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ. ನಂತರ 2 ಲವಂಗನ ಹಾಕ್ತಾಯಿದ್ದೀನಿ. 2ರಿಂದ 3 ಹಾಕಿ ನಂತರ ನಡೆಯುತ್ತೆ, ಆದರೆ ಒಂದು ಅರ್ಧ ಕೆಜಿ ಸಾಕು. ನಂತರ ನಾನು ಫ್ಲವರ್ನ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಘಮ ಘಮ ಅಂತ ಪರಿಮಳ ಬರುವಾಗ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕ್ತೀರಂದರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ನಾನು ಮೆಣಸಿನ್ಕಾಯಿನ ಪುಡಿ ಮಾಡಿಸಿದ್ದೀನಿ. ಆ ಒಂದು ಪುಡಿ ಮಾಡಿಸೋದು ಹೇಗೆ ಅಂತ ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ಅಂದರೆ ಮನೆಯಲ್ಲಿ ಒಣ ಮೆಣಸಿನ್ಕಾಯಿನ ಹೇಗೆ ಅಂಗಡಿಯಿಂದ ತರ್ತಿರಲ್ಲ, ಒಣ ಮೆಣಸಿನ್ಕಾಯಿ ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋವಂಥದ್ದು. ಆದ್ದರಿಂದ ನಾನು ಆ ಪೌಡ್ರೇ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಪೌಡ್ರು ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಒಣ ಮೆಣಸಿನ್ಕಾಯಿ ಹಾಕೋಬೋದು, ಎರಡೂ ಒಂದೇ. ನೋಡಿ, ನಂತರದಲ್ಲಿ ಫ್ರೈ ಆದಮೇಲೆ ನಾನೀಗ ಲಾಸ್ಟಿಗೆ ಒಂದು ಪೌಡ್ರ್ ಹಾಕ್ತಿದ್ದೀನಿ. ಯಾಕಂದರೆ ಬೇಗ ಕಪ್ಪಾಗ್ಬಿಡುತ್ತೆ, ಆದ್ದರಿಂದ ನಾವು ಇದನ್ನು ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ರೆ ಅದನ್ನು ಸ್ವಲ್ಪ ಪರಿಮಳ ಬರೋವರೆಗೂ ನಾವು ಬಾಡಿಸ್ಕೋಬೇಕು. ನನಗೆ ಮತ್ತೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಅದರಿಂದ ಸ್ವಲ್ಪ ಮತ್ತೊಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗೆ ಆದಮೇಲೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಯಾವ ಜೊತೆ ರುಬ್ಬೋದು, ಜಸ್ಟ್ ಮಸಾಲೆ ರುಬ್ಕೋಬೇಕಂದ್ರೆ ಇಲ್ಲ, ಜೊತೆಗೆ ಕೊಬ್ಬರಿ ಕೂಡ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ರೀತಿ
ಚೆನ್ನಾಗಿ ಪರಿಮಳ ಬರೋವರೆಗೂ ನಾವು ಇದನ್ನು ಹುರ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಆಗಿದೆ ಈಗ. ಚೆನ್ನಾಗಿ ಹುರ್ಕೋಬೇಕು. ನಂತರದಲ್ಲಿ ಇದನ್ನು ಬೇರೆ ಪ್ಲೇಟಿಗೆ ಕೂಡ ನೀವು ತೆಗೆದಿಟ್ಕೋಬೋದು, ಬೇಗ ತಣ್ಣಗಾಗುತ್ತೆ. ಇಲ್ಲ ಇದರಲ್ಲಿ ನೀವು ಬಿಟ್ಬಿಟ್ರೆ ಖಾರದ ಪುಡಿ ಇದೆಯಲ್ಲ ಜಾಸ್ತಿ ಕಪ್ಪಾಗಿಬಿಡುತ್ತೆ. ಆದ್ದರಿಂದ ನೋಡಿ ನಾನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಒಂದು ಮಸಾಲೆನ. ನಂತರ ಒಂದು ಮಿಕ್ಸಿ ಜಾರಿಗೆ ಇದು ತಣ್ಣ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ, ಅರ್ಧ ಬಟ್ಲಷ್ಟು. ನೋಡಿ ಕೊಬ್ಬರಿ ತುರಿನ ಹಾಕ್ಕೊಳ್ಳಿ. ನಂತರದಲ್ಲಿ ನಾವು ಏನು ಹುರಿದಿದ್ವಲ್ಲ ಒಂದು ಗರಂ ಮಸಾಲೆಗಳನ್ನು ಅವನ್ನೆಲ್ಲ ಹಾಕೋಣ ಇದ್ರ ಜೊತೆ. ಮತ್ತು ಬೇರೆ ಏನು ಪೌಡ್ರ್ ಹಾಕಬೇಕು ಅಂತಿಲ್ಲ, ಸಿಂಪಲಾಗಿ ರೆಡಿಯಾಗುತ್ತೆ, ಸೂಪರಾಗಿ ರೆಡಿಯಾಗುತ್ತೆ ಈ ಒಂದು ಚಿಕನ್ ಮಸಾಲ. ಅದು ಹಳ್ಳಿ ಸ್ಟೈಲ್, ನ್ಯಾಚುರಲ್ ಒಂದು ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. 10 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬೋದು. ಈ ಎಲ್ಲ ಮಸಾಲೆನೂ ಪಟ ಹುರ್ಕೊಂಡು ನೀವು ರುಬ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಟೈಮ್ ಕೂಡ ಬೇಡ. ಕುಕ್ಕರಲ್ಲಿ ನೀವು ಚಿಕನ್ ಬೇಯಿಸೋಕೆ ಇಟ್ಟಿದ್ದೀರ, 3 ವಿಸಲ್ ಎಷ್ಟೊತ್ತು ಬೇಕು ಹಾಕೋಕ್ಕೆ, ಪಟ್ಟನಂಗೆ ಆಗಿಬಿಡುತ್ತೆ 3 ವಿಸಲ್ಲು. ನಂತರ ಮಸಾಲೆ ಕೂಡ ಬೇಗ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಿಟ್ಟು ಮಸಾಲೆನ ಒಂದು ಚಿಕನ್ನಿಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಮುಗಿದೋಯ್ತು ಅಷ್ಟೇ. ನೋಡಿ ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ಅಂತ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕು. ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ನಂತರ ರುಬ್ಬಾಗಿದೆ. ಈಗ ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಎಣ್ಣೆ ಏನಲ್ಲ, ಅದು ನೀರಿತ್ತು ಅಷ್ಟೇ. ನಂತರ ನಾನು ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಇಲ್ಲಿ ಮಿಕ್ಸಿ ಒಂದು ಜಾರ್ ತೊಳೆದಿರೋ ನೀರನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಜಾಸ್ತಿ ತೆಳ್ಳ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಲಿ, ಅಂದರೆ ಸ್ವಲ್ಪ ತಿಕ್ಕಾಗಿರಲಿ ಮಸಾಲ. ಯಾಕಂದರೆ ನಾವು ಚಿಕನಲ್ಲಿ ಬೇಯಿಸೋಕೆ ಇಟ್ಟಿದ್ವಲ್ಲ ಅದರಲ್ಲೂ ಸ್ವಲ್ಪ ನೀರಿರುತ್ತೆ ಅದರಿಂದ. ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಯಾವುದೇ ಒಂದು ಕಲರ್ ಹಾಕಿಲ್ಲ, ನ್ಯಾಚುರಲ್ ಕಲರು. ಮತ್ತು ನಿಮ್ಮ ಖಾರದ ಪುಡಿ ಸ್ವಲ್ಪ ಕಲರ್ ಇದ್ದರೆ ಅದರ ಕಲರ್ ಚೆನ್ನಾಗಿ ಬರುತ್ತೆ. ನಮ್ಮ ಖಾರದ ಪುಡಿ ಅಷ್ಟೇನು ಕಲರ್ ಇಲ್ಲ, ಇದು ಮಾಮೂಲಿ ಖಾರ ಇದೆ. ಆದರೆ ನೋಡಿ ಈಗ ಚೆನ್ನಾಗಿ ಮಸಾಲೆ ಕುದಿ ಬಂದಿದೆ. ಇವಾಗ ನಾವು ಏನು ಬೇಯಿಸಿದ್ವಲ್ಲ ಚಿಕನ್ನ ಇದಕ್ಕೆ ಹಾಕಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಮತ್ತೊಂದು 2 ಐಟಮ್ ಹಾಕಬೇಕು. ಏನು ಅಂದರೆ ಕಟ್ ಮಾಡಿರುವಂಥ ಟೊಮೆಟೊ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಡೈರೆಕ್ಟಾಗಿ ಮಸಾಲೆ ಒಳಗೆ ಹಾಕಬೇಕು, ರುಬ್ಬಕ್ಕೆ ಹಾಕಬಾರ್ದು, ಮಸಾಲೆ ಒಳಗೆ ಹಾಕಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಶುಂಠಿ ಕೂಡ ಹಾಕ್ತೀನಿ ಜೊತೆಗೆ ನಾನು. ಇಲ್ಲಿ ನೋಡಿ ಕಟ್ ಮಾಡಿರುವಂಥ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಇಷ್ಟನ್ನು ನಾವು ಮಸಾಲೆ ಕುದಿ ಬಂದಮೇಲೆ ಡೈರೆಕ್ಟಾಗಿ ಈ ಮಸಾಲೆ ಒಳಗೆ ಹಾಕಬೇಕು. ಏನು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ ಇದು ಸಾಂಬಾರಂತೂ. ಒಂದು ಹಳ್ಳಿ ಸ್ಟೈಲಲ್ಲಿ, ನಮ್ಮ ಕಡೆ ಎಲ್ಲ ಜಾಸ್ತಿ ಇದೇ ಥರ ಮಾಡ್ತಾರೆ ನೋಡಿ. ಇವಾಗ ಮತ್ತು ಇದು ಚೆನ್ನಾಗಿ ಮತ್ತು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈಗ ಆಲ್ಮೋಸ್ಟ್ ಕುದ್ದಿದೆ ಅಲ್ವಾ. ಇವಾಗ ಚಿಕನ್ನ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ನೋಡಿ ಬೇಯಿಸಿರುವಂಥ ಚಿಕನ್ನು, ಅದ್ರಲ್ಲಿ ಕೂಡ ನೀರು ಕೂಡ ಇದೆ. ಅದು ನೋಡಲಿ, ನಾವು ನೀರು ಇಷ್ಟು ಹಾಕಿದ್ದು, ಅದರಲ್ಲಿ ಚಿಕನ್ ನೀರು ಬಿಟ್ಕೊಳ್ಳುತ್ತಲ್ಲ ಅದರಿಂದ. ಈಗೆಲ್ಲನೂ ಸ್ವಲ್ಪನೂ ಬಿಡದೇನು ಹಾಕಬೇಕು. ಇವಾಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ನಮಗೆ ಸೂಪರಾಗಿರುವಂಥ ಅದು ಹಳ್ಳಿ ಸ್ಟೈಲ್, ವಿಲೇಜ್ ಸ್ಟೈಲಲ್ಲಿ ಚಿಕನ್ ಸಾರು ರೆಡಿಯಾಗುತ್ತೆ. ಇನ್ನೂ ತೆಳ್ಳಗೆ ಬೇಕಾದರೆ ಮಾಡ್ಕೋಬೋದು, ತುಂಬ ರುಚಿ ಇರುತ್ತೆ. ದಪ್ಪ ಆಯಿತು ರುಚಿ ಹೋಗುತ್ತೆ, ತೆಳ್ಳ ಆಯಿತು ರುಚಿ ಹೋಗುತ್ತೆ ಅಂತಿಲ್ಲ. ನೀವು ಯಾವುದೇ ರೀತಿಯಾಗಿ ಮಾಡ್ಕೊಳ್ಳಿ, ದಪ್ಪ ಆದರೂ ಮಾಡ್ಕೊಳ್ಳಿ, ತೆಳ್ಳಾದರೂ ಮಾಡ್ಕೊಳ್ಳಿ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನೀವು ಕೂಡ ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು. ಹಾಗೂ ಎಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈಗ ಕುದಿ ಚೆನ್ನಾಗಿ ಬಂದಿದೆ. ಇವಾಗ ನಮಗೆ ಸಿಂಪಲ್ಲಾಗಿರುವ ಚಿಕನ್ ಸಾರು ಹಳ್ಳಿ ಸ್ಟೈಲಲ್ಲಿ ರೆಡಿಯಾಗಿದೆ. ನೀವು ಕೂಡ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡು ಊಟ ಮಾಡ್ಕೋಬೋದು. ಮುದ್ದೆ, ಅನ್ನ ಮತ್ತು ದೋಸೆ ಜೊತೆ, ಚಪಾತಿ ಜೊತೆ ತುಂಬ ಸೂಪರಾಗಿರುತ್ತೆ. ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.